ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾ. ನ್ಯೂಸ್ ಫಸ್ಟ್ ದಾವಣಗೆರೆಯಲ್ಲಿ ಅತಿ ದೊಡ್ಡ ಎಜುಕೇಶನ್ ಎಕ್ಸ್ಪೋ ಅನ್ನ ಆಯೋಜನೆ ಮಾಡಿದೆ ಜ್ಞಾನ ಸಂಗಮ. ಸೊ ಅದೇ ತರ ನಮ್ಮ ಜ್ಞಾನ ಸಂಗಮ ಕಾರ್ಯಕ್ರಮದಲ್ಲಿ ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನ ಪ್ರೊಫೆಸರ್ಸ್ ಇದ್ದಾರೆ. ಸೊ ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರಿನಲ್ಲಿರುವಂಥದ್ದು. ಹಾಗಿದ್ರೆ ಬನ್ನಿ, ಕಾಲೇಜಿನ ಸ್ಪೆಷಾಲಿಟಿ ಏನು, ಏನೆಲ್ಲ ಕೋರ್ಸ್ಗಳು ಕಾಲೇಜ್ನಿಂದ ನೀಡಲಾಗ್ತಾ ಇದೆ ಇದ್ರ ಬಗ್ಗೆ ಕೇಳೋಣ. ಈಗ ಸದ್ಯಕ್ಕೆ ಪ್ರೊಫೆಸರ್ ಪ್ರವೀಣ್ ಇದ್ದಾರೆ, ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ನಮಸ್ತೆ. ಸೊ ತುಮಕೂರಿನಲ್ಲಿರುವಂತಹ ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಯಾವೆಲ್ಲ ಕೋರ್ಸ್ಗಳನ್ನ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದೆ, ಹೈಲೈಟ್ಸ್ ಕಾಲೇಜ್? ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸ್ಟಾರ್ಟ್ ಆಗಿ 2009 ಸ್ಟಾರ್ಟ್ ಆಯಿತು. ಬಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಬಿ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್, ಬಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ದೆನ್ ಬಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಬಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಬಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಈ ಥರ 6 ಕೋರ್ಸ್ಗಳು ಕೂಡ ಇದೆ. ಇಲ್ಲಿ ಏನು ಅಂದರೆ ಮೇನ್ ಸ್ಪೆಷಾಲಿಟಿ ನಮ್ಮ ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಏನು ಅಂದರೆ 6 ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡಿದ್ದೀವಿ. 6 ಸೆಂಟರ್ ಆಫ್ ಎಕ್ಸಲೆನ್ಸ್ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್, ಸೈಬರ್ ಸೆಕ್ಯೂರಿಟಿ, ಮತ್ತು VLSI. ದೆನ್ ಅದು ಬಿಟ್ಟರೆ ನಮಗೆ ಆಗ್ಯುಮೆಂಟೆಡ್ ರಿಯಾಲಿಟಿ ಆ್ಯಂಡ್ ವರ್ಚುವಲ್ ರಿಯಾಲಿಟಿ, ದೆನ್ ಸಿಸ್ಕೋ ಟ್ರೈನಿಂಗ್ ಅಂಡ್ IoT. ಈ ಥರ 6 ಸೆಂಟರ್ ಆಫ್ ಎಕ್ಸಲೆನ್ಸ್. ಇದು ನಮ್ಮ ತುಮಕೂರಿನಲ್ಲಿ ಫಸ್ಟ್ ಕಾಲೇಜ್ ಈ ಥರ 6 ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡ್ತಾರೆ. ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಮೇನ್ ಏಮ್ ಏನು ಅಂತಂದರೆ ಸ್ಟೂಡೆಂಟ್ಸ್ ಅಕಾಡೆಮಿಕ್ಸ್ ಗ್ಯಾಪ್ ಮತ್ತೆ ಇಂಡಸ್ಟ್ರಿ ಗ್ಯಾಪ್ನ ಫಿಲ್ ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಇಂಡಸ್ಟ್ರಿ ರೆಡಿ ಸ್ಟೂಡೆಂಟ್ಸ್ನ ರೆಡಿ ಮಾಡಿ ಅವ್ರನ್ನ ಪ್ಲೇಸ್ಮೆಂಟ್ ಮಾಡಿಸ್ಲಿಕ್ಕೋಸ್ಕರ ಈ 6 ಸೆಂಟರ್ ಆಫ್ ಎಕ್ಸಲೆನ್ಸ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ. ಮತ್ತೆ ಇನ್ನೊಂದು ಹೊಸ ಕೋರ್ಸು ನಮ್ಮಲ್ಲಿ ಏನು ಅಂತಂದ್ರೆ ಬಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಬಂದು ಆಲ್ ಓವರ್ ಕರ್ನಾಟಕ 3 ರಿಂದ 4 ಕಾಲೇಜಲ್ಲಿ ಇರೋದು. ನಮ್ಮ ಸಂಸ್ಥೆಯಲ್ಲಿ ಕೂಡ ಬಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಇದೆ. ದೆನ್ ಬಿ ಕಂಪ್ಯೂಟರ್ ಸೈನ್ಸ್, ಬಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬಿ ಇನ್ಫಾರ್ಮೇಷನ್ ಸೈನ್ಸ್, ಬಿ ಎಲೆಕ್ಟ್ರಾನಿಕ್ಸ್, ದೆನ್ ಬಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೂಡ ಇದೆ. ಇಷ್ಟು 6 ಕೋರ್ಸಸ್. ನಮಸ್ಕಾರ ಸರ್, ನನ್ನ ಹೆಸರು ರಾಕೇಶ್ ಅಂತ, ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸರ್, ಈಗ ಆಲ್ರೆಡಿ ಹೇಳಿದ್ರಲ್ಲ, ಅದೇ ರೀತಿ ನಮ್ಮ ಕಾಲೇಜಿಗೆ ಏನಕ್ಕೆ ಸ್ಟೂಡೆಂಟ್ಸ್ ಜಾಯಿನ್ ಆಗಬೇಕು ಅಂದ್ರೆ ವೈ ಚೂಸ್ ದ AIT ಮೀನ್ಸ್ ಫಸ್ಟ್ ಥಿಂಗ್ ನಮಗೆ ನಾಲೆಡ್ಜ್ ಜೊತೆಗೆ ಸ್ಕಿಲ್ ಕೂಡ ನಾವು ಕಲಿಸ್ತೀವಿ. ಯಾವ ತರ ಅಂದ್ರೆ ಪ್ರತಿಯೊಬ್ಬ ಸ್ಟೂಡೆಂಟ್ ನಮ್ಮ ಕಾಲೇಜ್ ಜಾಯಿನ್ ಆಗಂತ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಫಸ್ಟ್ ಇಯರ್ ಇಂದ ಏನ್ ಸೆಮಿಸ್ಟರ್ ಗ್ಯಾಪ್ ಏನ್ ಬರುತ್ತೆ 20 ಡೇಸ್ 15 ಡೇಸ್, ಆ ಗ್ಯಾಪ್ ಅಲ್ಲಿ ನಾವು ಸ್ಕಿಲ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ನಾವು ಆರ್ಗನೈಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸಾಫ್ಟ್ ಸ್ಕಿಲ್ ಆಗಿರ್ಬೋದು, ಪ್ರೆಸೆಂಟೇಷನ್ ಸ್ಕಿಲ್ ಆಗಿರ್ಬೋದು, ರೀಸನಿಂಗ್ ಆಪ್ಟಿಟ್ಯೂಡ್ ಸ್ಕಿಲ್ ಆಗಿರ್ಬೋದು, ಜಪಾನೀಸ್ ಲ್ಯಾಂಗ್ವೇಜ್ ಆಗಿರ್ಬೋದು, ಈ ಟ್ರೈನಿಂಗ್ ನಾವು ಕೊಡ್ತೀವಿ. ಇನ್ಕ್ಲೂಡ್ COE ಕೂಡ. ಈಗ ಆಲ್ರೆಡಿ ಹೇಳಿದ್ರು ಸರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗ್ ಮತ್ತೆ ಸೈಬರ್ ಸೆಕ್ಯೂರಿಟಿ. ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಒಬ್ರು ವ್ಯಕ್ತಿ ಅಮೆಝಾನ್ ಅಲ್ಲಿ ವರ್ಕ್ ಮಾಡಬೇಕು ಅಂತ ಅನ್ಕೊಳ್ಳಿ, ಅಮೆಝಾನ್ ಅಲ್ಲಿ ಯಾವ ಒಂದು COE ಬೇಕು, ಸೈಬರ್ ಸೆಕ್ಯೂರಿಟಿ ಬೇಕು, ಆ ಸ್ಟೂಡೆಂಟ್ ಅಮೆಝಾನ್ ಅಲ್ಲಿ ಕೆಲಸ ಮಾಡ್ಬೇಕಂದ್ರೆ ಸೈಬರ್ ಸೆಕ್ಯೂರಿಟಿ ಚೂಸ್ ಮಾಡ್ತಾನೆ. ಯಾಕಂದ್ರೆ ಆ ಒಂದು ಪರ್ಟಿಕ್ಯುಲರ್ ಕೋರ್ಸ್ ಇದೇನಿದೆ ಅದರಿಂದ ಆ ಸ್ಕಿಲ್ ಅಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋಕೆ ಬೇಕಾಗಿರುತ್ತೆ. ಹಾಗಾಗಿ ಅವನು ಅದನ್ನ ಚೂಸ್ ಮಾಡ್ತಾನೆ. ಈ ರೀತಿ ಬೇರೆ 6 COEs ಇರೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿ ಅವ್ರಿಗೆ ಇಂಪ್ಯಾಕ್ಟ್ ಆಗುತ್ತೆ. ಆಮೇಲೆ ನಮ್ಮಲ್ಲೇ ಹುಡುಗರು COE ಮಾಡೋದ್ರಿಂದ ಮತ್ತೆ ಜಾಬು ಕೂಡ ಸುಮಾರು 250+ ಕಂಪ್ನೀಸ್ ಜೊತೆ ನಾವು MOU ಮಾಡ್ಕೊಂಡಿರೋದ್ರಿಂದ ಪ್ಲೇಸ್ಮೆಂಟ್ ತುಂಬಾ ರೆವಲ್ಯೂಷನರಿ ಆಗಿ ಚೇಂಜ್ ಆಗ್ತಾ ಇದೆ. ಅಬೌವ್ 90% ನಮ್ದು ಪ್ಲೇಸ್ಮೆಂಟ್ ಆಗಿದೆ. ಇನ್ನು ಫ್ಯೂಚರ್ ಅಲ್ಲಿ 100% ಮಾಡಬೇಕು ಅನ್ನೋದು ಒಂದು ಭರವಸೆ ಇದೆ. ಯಾಕಂದ್ರೆ ನಮ್ಮ ಮೇನ್ ಏಮ್ ಕೂಡ ಅದೇನೆ, ಸ್ಕಿಲ್ ಓರಿಯೆಂಟೆಡ್ ಆಗಿ. ಯಾಕಂದ್ರೆ ನಾಲೆಡ್ಜ್ ಗಿಂತ ಸ್ಕಿಲ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಪ್ರೆಸೆಂಟ್ ವರ್ಲ್ಡ್ ಅಲ್ಲಿ. ಸೊ ನಾವು ಸ್ಕಿಲ್ ಬೇಸ್ಡ್ ಆಗಿ ನಾವು ಟ್ರೈನಿಂಗ್ ನ ಕೊಡ್ತಾ ಇದ್ದೀವಿ. ಅಕ್ಷಯ ಸಂಸ್ಥೆ ಇನ್ನೊಂದೇನು ಅಂದ್ರೆ NBA ಅಕ್ರಿಡೇಟೆಡ್ ಕೂಡ ಆಗಿದೆ. NBA ಅಕ್ರಿಡೇಷನ್ ಕೂಡ ಮಾಡಿರೋದ್ರಿಂದ ನಮ್ಮ ಕಾಲೇಜ್ನ ಆಪ್ಟ್ ಮಾಡೋದ್ರಲ್ಲಿ ಸ್ಟೂಡೆಂಟ್ಸ್ ಮುಂದೆ ಇರ್ಬೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸೊ ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸ್ಟಾಲ್ ನಮ್ಮ ನ್ಯೂಸ್ ಫಸ್ಟ್ ನ ಜ್ಞಾನ ಸಂಗಮದಲ್ಲಿದೆ. ಸೊ ನೀವು ದಾವಣಗೆರೆಯಲ್ಲಿದ್ರೆ ಅಥವಾ ಸುತ್ತಮುತ್ತ ಡಿಸ್ಟ್ರಿಕ್ಟ್ಗಳಲ್ಲಿದ್ರೆ ಈ ಒಂದು ಎಕ್ಸ್ಪೋನ ಮಿಸ್ ಮಾಡ್ಕೊಂಬೇಡಿ. ಎಸ್ಪೆಷಲಿ ನೀವು PU ವಿದ್ಯಾರ್ಥಿ ಆಗಿದ್ರೆ, ಯಾಕಂದ್ರೆ ಇಲ್ಲಿ ನಿಮಗೆ ಖುದ್ದಾಗಿ ಬಂದು ಪ್ರೊಫೆಷನಲಿ ಇರುವಂತಹ ಅಥವಾ ಯಾರೆಲ್ಲ ಕಾಲೇಜ್ನ ಆಡಳಿತ ಮಂಡಳಿ ವತಿಯಿಂದ ಇದ್ದಾರೋ, ಕಾಲೇಜ್ ವತಿಯಿಂದ ಇದ್ದಾರೋ, ಸೊ ಅವರಿಂದಾನೇ ನೀವು ಪರ್ಸನಲ್ ಆಗಿ ಮಾಹಿತಿಯನ್ನ ಪಡ್ಕೊಳ್ಬಹುದು. ಸೊ ಈ ಸ್ಟಾಲ್ನ ದಯವಿಟ್ಟು ಮಿಸ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ, ಕ್ಯಾಮರಾ ಪರ್ಸನ್ ರಾಘವೇಂದ್ರ ಜೊತೆಗೆ ರಾಹುಲ್ ದಯಾನ್, ನ್ಯೂಸ್ ಫಸ್ಟ್ ದಾವಣಗೆರೆ.